ನಮಸ್ಕಾರ. ಭಾರತೀಯ ಆರ್ಥಿಕ ಸುದ್ದಿಯ 17 ಆಗಸ್ಟ್ ಸಂಜೆ 6 ಗಂಟೆಯ ಆವೃತ್ತಿಗೆ ಸ್ವಾಗತ. ಈ ಸುದ್ದಿ ಆವೃತ್ತಿಯನ್ನು ನಿಮಗೆ ತಂದಿರುವವರು ಭಾವನಾ. ಇತ್ತೀಚಿನ ಸುದ್ದಿಗಳನ್ನು ಆಲಿಸಿ. ಸೆನ್ಸೆಕ್ಸ್ 77,728.16, 281 ಪಿಟಿಎಸ್, 0.36% ಕುಸಿದಿದೆ. ಅತಿ ಹೆಚ್ಚು ಲಾಭ. ಟಾಟಾ ಸ್ಟೀಲ್ 1.36% ಏರಿಕೆಯಾಗಿದೆ. ಅತಿ ಹೆಚ್ಚು ನಷ್ಟ. ಎಚ್ಸಿಎಲ್ ಟೆಕ್ 2.57% ಕುಸಿದಿದೆ. ನಿಫ್ಟಿ 50 ಇಂದು 24,287.65, 0.32% ಆಗಿದೆ. -0.32% ಕುಸಿದಿದೆ. ಎನ್ಎಸ್ಇಯ ಅಗ್ರ 50 ಕಂಪನಿಗಳನ್ನು ಟ್ರ್ಯಾಕ್ ಮಾಡುತ್ತದೆ. ಸೆನ್ಸೆಕ್ಸ್ 281 ಅಂಕ ಕುಸಿತ. ನಿಫ್ಟಿ 50 ಸೂಚ್ಯಂಕ 24,288ಕ್ಕೆ ಮುಕ್ತಾಯ. ಬಿಎಸ್ಇ ಸೆನ್ಸೆಕ್ಸ್ -0.36% ಕುಸಿದು 77,728.16ಕ್ಕೆ ಮುಕ್ತಾಯಗೊಂಡರೆ ನಿಫ್ಟಿ 50 ಸೂಚ್ಯಂಕವು 24,287.65ಕ್ಕೆ ತಲುಪಿತು. ಇನ್ಫೋಸಿಸ್ ಮತ್ತು ಟಿಸಿಎಸ್ನಂತಹ ಐಟಿ ಷೇರುಗಳು 2%ಕ್ಕಿಂತ ಹೆಚ್ಚು ಕುಸಿದು ಸೂಚ್ಯಂಕಗಳನ್ನು ಕೆಳಕ್ಕಿಳಿದವು. ಸೋಮವಾರ ಯುಎಸ್ ಡಾಲರ್ ಎದುರು $95 ಮತ್ತು 59 ಪೈಸಾಕ್ಕೆ ಕುಸಿತ. ಯುಎಸ್ ಡಾಲರ್ ಎದುರು ಭಾರತೀಯ ರೂಪಾಯಿ -0.19% ಕುಸಿದು 95.59ಕ್ಕೆ ಮುಕ್ತಾಯವಾಯಿತು. ಆರ್ಬಿಐ ವಿದೇಶಿ ವಿನಿಮಯ ಒಳಹರಿವಿನ ವಿಂಡೋವನ್ನು ಕಡಿತಗೊಳಿಸಿದ್ದರಿಂದ ಮಾರುಕಟ್ಟೆಯ ಭಾವನೆ ಕುಸಿಯಿತು. ಜುಲೈನಲ್ಲಿ ಭಾರತದ ನಿರುದ್ಯೋಗ ದರ 5.1ಕ್ಕೆ ಇಳಿಕೆ. ಭಾರತ ನಿರುದ್ಯೋಗ ದರವು ಜೂನ್ನಲ್ಲಿದ್ದ 5.5ರಿಂದ ಜುಲೈನಲ್ಲಿ 5.1ಕ್ಕೆ ಇಳಿದಿದೆ ಎಂದು ಸರ್ಕಾರಿ ಅಂಕಿಅಂಶಗಳು ತೋರಿಸಿವೆ. ಇದು 5.4ರಷ್ಟು ನಿರುದ್ಯೋಗ ದರವನ್ನು ಅಂದಾಜಿಸಿದ್ದ ರಾಯಿಟರ್ಸ್ ಸಮೀಕ್ಷೆಯನ್ನು ಮೀರಿಸಿದೆ. ಹೊಸ ವಿನಿಮಯ ಕೇಂದ್ರಗಳಲ್ಲಿ 2 ಶತಕೋಟಿ ರೂಪಾಯಿ ಹೂಡಿಕೆಗೆ ಎಂಸಿಎಕ್ಸ್ ಯೋಜನೆ. ಮಲ್ಟಿ ಕಮೋಡಿಟಿ ಎಕ್ಸ್ಚೇಂಜ್ ಆಫ್ ಇಂಡಿಯಾ ಕಲ್ಲಿದ್ದಲು ಮತ್ತು ಖನಿಜ ವಿನಿಮಯ ಕೇಂದ್ರಗಳನ್ನು ಸ್ಥಾಪಿಸಲು 2 ರೂಪಾಯಿ ಶತಕೋಟಿ ವರೆಗೆ ಹೂಡಿಕೆ ಮಾಡಲು ಯೋಜಿಸಿದೆ. ಈ ಉಪಕ್ರಮವು ಭಾರತದಲ್ಲಿ ಈ ಸರಕುಗಳ ಬೆಲೆ ಪತ್ತೆಯನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿದೆ. 7,800 ಕೋಟಿ ರೂಪಾಯಿಗೂ ಹೆಚ್ಚು ಮೌಲ್ಯದ 31 ಹೂಡಿಕೆ ಪ್ರಸ್ತಾಪಗಳಿಗೆ ಸರ್ಕಾರ ಅನುಮೋದನೆ. ಇಸಿಎಂಎಸ್ ಯೋಜನೆಯಡಿ 7,827 ಕೋಟಿ ರೂಪಾಯಿ ಹೂಡಿಕೆಯ 31 ಪ್ರಸ್ತಾಪಗಳಿಗೆ ಭಾರತ ಸರ್ಕಾರ ಅನುಮೋದನೆ ನೀಡಿದೆ. ದೇಶೀಯ ಉತ್ಪಾದನೆ ಮತ್ತು ಮೂಲಸೌಕರ್ಯವನ್ನು ಉತ್ತೇಜಿಸಲು ಐಟಿ ಕಾರ್ಯದರ್ಶಿ ಈ ಅನುಮೋದನೆಗಳನ್ನು ಪ್ರಕಟಿಸಿದ್ದಾರೆ. 650 ಕೋಟಿ ರೂಪಾಯಿ ಐಪಿಒಗಾಗಿ ಟೆಂಪ್ಸೆನ್ಸ್ ಇನ್ಸ್ಟ್ರುಮೆಂಟ್ಸ್ ಬೆಲೆ ಶ್ರೇಣಿ ನಿಗದಿ. ಟೆಂಪ್ಸೆನ್ಸ್ ಇನ್ಸ್ಟ್ರುಮೆಂಟ್ಸ್ ತನ್ನ ಐಪಿಒ ಬೆಲೆ ಶ್ರೇಣಿಯನ್ನು ಪ್ರತಿ ಷೇರಿಗೆ 285 ರೂಪಾಯಿರಿಂದ 300 ರೂಪಾಯಿಗೆ ನಿಗದಿಪಡಿಸಿದೆ. 650 ಕೋಟಿ ರೂಪಾಯಿ ಮೌಲ್ಯದ ಸಾರ್ವಜನಿಕ ಕೊಡುಗೆಯು ಆಗಸ್ಟ್ 20ರಂದು ಪ್ರಾರಂಭವಾಗಲಿದೆ. ಸೈಬರ್ ಸುರಕ್ಷತೆಯು ಬೋರ್ಡ್ ರೂಮ್ ಆದ್ಯತೆಯಾಗಬೇಕು ಎಂದ ಸೆಬಿ ಅಧ್ಯಕ್ಷ ತುಹಿನ್ ಪಾಂಡೆ. ಸೈಬರ್ ರಕ್ಷಣೆಯು ಕೇವಲ ಐಟಿ ಸಮಸ್ಯೆಯಾಗಿ ಉಳಿಯದೆ ಬೋರ್ಡ್ ರೂಮ್ ಆದ್ಯತೆಯಾಗಿ ಹೊರಹೊಮ್ಮಬೇಕು ಎಂದು ಸೆಬಿ ಅಧ್ಯಕ್ಷ ತುಹಿನ್ ಕಾಂತ ಪಾಂಡೆ ಒತ್ತಿ ಹೇಳಿದ್ದಾರೆ. ತಮ್ಮ ಡಿಜಿಟಲ್ ಮೂಲಸೌಕರ್ಯವನ್ನು ಬಲಪಡಿಸಲು ಅವರು ಹಣಕಾಸು ಸಂಸ್ಥೆಗಳಿಗೆ ಒತ್ತಾಯಿಸಿದರು. ಸೋಮವಾರ ಜಾಗತಿಕ ಮಾರುಕಟ್ಟೆಯಲ್ಲಿ ಚಿನ್ನ ಮತ್ತು ಬೆಳ್ಳಿ ಬೆಲೆ ಏರಿಕೆ. ಚಿನ್ನದ ಬೆಲೆಯು 0.07ರಷ್ಟು ಏರಿಕೆಯಾಗಿ ಪ್ರತಿ ಟ್ರಾಯ್ ಔನ್ಸ್ಗೆ $4,456 ಮತ್ತು 60 ಸೆಂಟ್ಗೆ ತಲುಪಿದೆ. ಬೆಳ್ಳಿಯ ಬೆಲೆಯು 0.13ರಷ್ಟು ಹೆಚ್ಚಳವಾಗಿ ಪ್ರತಿ ಟ್ರಾಯ್ ಔನ್ಸ್ಗೆ $65 ಮತ್ತು 78 ಸೆಂಟ್ಗೆ ಮುಕ್ತಾಯಗೊಂಡಿದೆ. ಕಚ್ಚಾ ತೈಲ ಬೆಲೆ ಪ್ರತಿ ಬ್ಯಾರೆಲ್ಗೆ $82.88ಗೆ ಏರಿಕೆ. ನಡೆಯುತ್ತಿರುವ ಭೌಗೋಳಿಕ ರಾಜಕೀಯ ಉದ್ವಿಗ್ನತೆಯ ನಡುವೆ ಕಚ್ಚಾ ತೈಲ ಬೆಲೆಯು 0.78ರಷ್ಟು ಏರಿಕೆಯಾಗಿ ಪ್ರತಿ ಬ್ಯಾರೆಲ್ಗೆ $82 ಮತ್ತು 88 ಸೆಂಟ್ಗೆ ತಲುಪಿದೆ. ಹೆಚ್ಚಿದ ತೈಲ ಬೆಲೆಗಳು ಭಾರತೀಯ ಷೇರು ಮಾರುಕಟ್ಟೆಗಳ ಮೇಲೆ ಒತ್ತಡ ಹೇರುತ್ತಿವೆ. ಮಿಲ್ಕಿ ಮಿಸ್ಟ್ ಡೈರಿ ಫುಡ್ ಐಪಿಒ ಜಿಎಂಪಿ ಬಲವಾದ ಚೊಚ್ಚಲ ಪ್ರವೇಶದ ಮುನ್ಸೂಚನೆ. ಮಿಲ್ಕಿ ಮಿಸ್ಟ್ ಡೈರಿ ಫುಡ್ನ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಪಟ್ಟಿಯಾಗುವ ಮೊದಲು ಬಲವಾದ ಹೂಡಿಕೆದಾರರ ಆಸಕ್ತಿಯನ್ನು ತೋರಿಸುತ್ತದೆ ಎಂದು ಮಾರುಕಟ್ಟೆ ವೀಕ್ಷಕರು ವರದಿ ಮಾಡಿದ್ದಾರೆ. ಕಂಪನಿಯು ದಲಾಲ್ ಸ್ಟ್ರೀಟ್ನಲ್ಲಿ ತನ್ನ ಮುಂಬರುವ ಚೊಚ್ಚಲ ಪ್ರವೇಶಕ್ಕೆ ಸಿದ್ಧತೆ ನಡೆಸುತ್ತಿದೆ. ಎಫ್ಡಿ ಬಡ್ಡಿದರಗಳು 3 ರೂಪಾಯಿ ಕೋಟಿಗಿಂತ ಕಡಿಮೆ. ಕೋಟಕ್ ಮಹಿಂದ್ರಾ ಬ್ಯಾಂಕ್ 7.30%, ಬ್ಯಾಂಕ್ ಆಫ್ ಬರೋಡಾ 7.15%, ಪಂಜಾಬ್ ನ್ಯಾಷನಲ್ ಬ್ಯಾಂಕ್ 7.10%, ಎಚ್ಡಿಎಫ್ಸಿ ಬ್ಯಾಂಕ್ 6.60%. ಚಿನ್ನ $4,456 ಮತ್ತು 60 ಸೆಂಟ್ 0.07% ಪ್ರತಿ ಟ್ರಾಯ್ ಔನ್ಸ್ಗೆ. ಅಂದಾಜು ಸಮ 1,36,964 ರೂಪಾಯಿ ಪ್ರತಿ 10 ಗ್ರಾಂಗೆ. ಚಿನ್ನದ ಬೆಲೆ 0.07% ಏರಿಕೆಯಾಗಿದೆ. ಹಿಂದಿನ ಮುಕ್ತಾಯ $4,453 ಮತ್ತು 70 ಸೆಂಟ್ರಿಂದ.
ಚಿನ್ನದ ಬೆಲೆಗಳು ಜಾಗತಿಕ ಬೇಡಿಕೆ, ಡಾಲರ್ ಬಲ ಮತ್ತು ಹಣದುಬ್ಬರ ನಿರೀಕ್ಷೆಗಳನ್ನು ಪ್ರತಿಬಿಂಬಿಸುತ್ತವೆ. ಬೆಳ್ಳಿ $65 ಮತ್ತು 78 ಸೆಂಟ್ (0.13% ಪ್ರತಿ ಟ್ರೌನ್ಸ್ಗೆ. ಅಂದಾಜು ಸಮ ₹2022 ಪ್ರತಿ 10 ಗ್ರಾಂಗೆ. ಬೆಳ್ಳಿ ಬೆಲೆ 0.13% ಏರಿಕೆಯಾಗಿದೆ. ಹಿಂದಿನ ಮುಕ್ತಾಯ $65 ಮತ್ತು 69 ಸೆಂಟ್ರಿಂದ. ಬೆಳ್ಳಿ ಬೆಲೆಗಳು ಕೈಗಾರಿಕಾ ಬೇಡಿಕೆ, ಸೌರಶಕ್ತಿ ಮತ್ತು ಕೇಂದ್ರ ಬ್ಯಾಂಕ್ ನೀತಿಗಳೊಂದಿಗೆ ಸಂಬಂಧ ಹೊಂದಿವೆ. WTI ಕಚ್ಚಾ ತೈಲ $82 ಮತ್ತು 88 ಸೆಂಟ್ (0.78% ಪ್ರತಿ ಬ್ಯಾರೆಲ್ಗೆ ವಹಿವಾಟು ನಡೆಸುತ್ತಿದೆ. ತೈಲ ಬೆಲೆ 0.78% ಏರಿಕೆಯಾಗಿದೆ. ಹಿಂದಿನ ಮುಕ್ತಾಯ $82 ಮತ್ತು 24 ಸೆಂಟ್ರಿಂದ. ಕಚ್ಚಾ ತೈಲ ಬೆಲೆಗಳು ಭಾರತದ ಇಂಧನ ವೆಚ್ಚ ಮತ್ತು ಹಣದುಬ್ಬರವನ್ನು ಗಣನೀಯವಾಗಿ ಪ್ರಭಾವಿಸುತ್ತವೆ. US $95 ಮತ್ತು 59 ಸೆಂಟ್ (0.19%ಗೆ ಭಾರತೀಯ ರೂಪಾಯಿ ವಿರುದ್ಧ ವ್ಯಾಪಾರವಾಗುತ್ತಿದೆ. ರೂಪಾಯಿ 0.19% ದುರ್ಬಲಗೊಂಡಿದೆ. ಹಿಂದಿನ ಮುಕ್ತಾಯ $95 ಮತ್ತು 42 ಪೈಸಾರಿಂದ. ದುರ್ಬಲ ರೂಪಾಯಿ ಆಮದು ವೆಚ್ಚವನ್ನು ಹೆಚ್ಚಿಸುತ್ತದೆ, ಆದರೆ ಐಟಿ ಮತ್ತು ಫಾರ್ಮಾ ರಫ್ತುದಾರರಿಗೆ ಪ್ರಯೋಜನವಾಗುತ್ತದೆ. ಎಲ್ಪಿಜಿ ಸಿಲಿಂಡರ್ ಬೆಲೆಗಳು ಪ್ರಮುಖ ನಗರಗಳು. ಚೆನ್ನೈ $957 ಮತ್ತು 50 ಪೈಸಾ $2,906. ಬೆಂಗಳೂರು $944 ಮತ್ತು 50 ಪೈಸಾ $2,821. ಆಂಧ್ರಪ್ರದೇಶ $966 ಮತ್ತು 50 ಪೈಸಾ $2,921 ಮತ್ತು 50 ಪೈಸಾ. ಭಾರತೀಯ ಆರ್ಥಿಕ ಸುದ್ದಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ 6 ಗಂಟೆಗೆ ನಮ್ಮ ಸುದ್ದಿಯನ್ನು ನೋಡುತ್ತೀರಿ. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.